ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸದ್ಯ ಕೊಲೆ ಆರೋಪದ ಕೇಸ್ನಲ್ಲಿ ಆರೋಪಿಯಾಗಿ ಸದ್ಯ ವಿಚಾರಣೆಯನ್ನು ಫೇಸ್ ಮಾಡ್ತಿರುವಂಥದ್ದು ಸ್ಟೇಷನ್ನಲ್ಲಿ. ಸೊ ದರ್ಶನ್ ಅವ್ರ ಬಗ್ಗೆ ಗೊತ್ತಿರೋರು ಹೇಳೋ ಪ್ರಕಾರ ದರ್ಶನ್ ಅವರು ಮುಂಚೆ ಈ ರೀತಿ ಇರಲಿಲ್ಲ, ತುಂಬ ಒಳ್ಳೆಯವರಿದ್ದರು, ಈಗ ಅವರು ಸಾಹಸ ದೋಷದಿಂದ ಈ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾತುಗಳನ್ನ ಸಾಕಷ್ಟು ಜನ ಇಂಡಸ್ಟ್ರಿ ಮಂದಿ ಹೇಳ್ತಿರುವಂಥದ್ದು. ಸೊ ಅವ್ರಿಗೆ ತುಂಬ ಆಪ್ತರಾದಂತಹ ನಿರ್ದೇಶಕ ಕೆ ಮಾದೇಶ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಈ ಎರಡು ಸೂಪರ್ ಹಿಟ್ ಸಿನಿಮಾಗಳನ್ನು ದರ್ಶನ್ ಅವ್ರಿಗೆ ಕೊಟ್ಟಿರುವಂಥದ್ದು, ಗಜ್ಜ ಮತ್ತು ಬೃಂದಾವನ ಸಿನಿಮಾಗಳನ್ನು. ಸೊ ಅವರು ಇವತ್ತು ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನೇ ಮಾತಾಡ್ಸೋಣ. ಸರ್, ನೀವು ಕಂಡಂತೆ ದರ್ಶನ್ ಅವರು ಅವರ ಏಳು ಬೀಳುಗಳನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ, 24 ವರ್ಷಗಳಿಂದ ನಿಮಗೆ ಗೊತ್ತು. ಅಂದರೆ ಮೆಜೆಸ್ಟಿಕ್ ಸಿನಿಮಾಗೆ ನೀವು ಕೂಡ ಕೆಲಸ ಮಾಡಿರುವಂಥದ್ದು. ಅಂಥ ದರ್ಶನ್ ಅವರನ್ನು ಇವತ್ತು ಈ ರೀತಿ ವಿಚಾರಣಾ ಆರೋಪಿಯಾಗಿ ನೋಡ್ತಿರೋದು ನಿಮಗೆ ಎಷ್ಟು ನೋವಾಗುತ್ತೆ ಸರ್? TV 9ಗೆ ನಮಸ್ಕಾರಗಳು. ಭಾಳ ನೋವುಂಟು ಮಾಡ್ತಾ ಇದೆ. ಯಾಕಂದರೆ ಫ್ರಮ್ ದಿ ಬಿಗಿನಿಂಗ್ ದರ್ಶನ್ ಸರ್ ಹೀರೋ ಆಗಿ ಮೆಜೆಸ್ಟಿಕ್ ಸಿನಿಮಾ ಒಪ್ಕೊಂಡಾಗ ನಾನು ಆ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಅಲ್ಲಿಂದ ದರ್ಶನ್ ಸರ್ ಜೊತೆಲಿ ನಾನು ಸುಮಾರು 6-7 ಸಿನಿಮಾ ನಾನು ಅಸೋಸಿಯೇಟಾಗಿ ಕೆಲಸ ಮಾಡಿದೆ. ತುಂಬ ಒಳ್ಳೆಯ ವ್ಯಕ್ತಿ, ನಂಗೆ ತುಂಬ ಸಾಥ್ ಕೊಡ್ತಾಯಿದ್ರು ಪ್ರತಿಯೊಂದು ವಿಷಯದಲ್ಲೂ. ಅದಾದಮೇಲೆ ಅವರೇ ನನಗೆ ಪುಷಪ್ ಮಾಡಿ ನೀವು ಡೈರೆಕ್ಷನ್ ಮಾಡಲೇಬೇಕು ಅಂತ ಅವರೇ ಬಲವಂತ ಮಾಡಿ ನನಗೆ ಗಜಾ ಸಿನಿಮಾ ಕೊಡಿಸಿದ್ದು. ಸೊ ದರ್ಶನ್ ಸರ್ ಹೀರೋ ಗಜಾ ಸಿನಿಮಾ ಮಾಡೋಕ್ಕೆ ಮೂಲ ಕಾರಣ ನಾನೇ. ಅವರಿಗೆ ದರ್ಶನ್ ಸರೇ ನನಗೆ ಮೂಲ ಕಾರಣ. ಅದಕ್ಕೆ ಪ್ರೇರೇಪಣೆಯಾಗಿ ನಮ್ಮ ನಿರ್ಮಾಪಕರಾದಂಥ ಸುರೇಶ್ ಗೌಡರು, ಶ್ರೀನಿವಾಸ ಮೂರ್ತಿಯವರು ಸಹಕಾರ ಕೊಟ್ಟು ನನಗೆ ಗಜಾ ಸಿನಿಮಾಲಿ ತುಂಬ ಉತ್ತೇಜನ ಕೊಟ್ಟು ಒಂದು ಒಳ್ಳೆಯ ಸಿನಿಮಾಕ್ಕೆ ದರ್ಶನ್ ಸರ್ ತುಂಬ ಕಾರಣಕರ್ತರಾದರು. ಅದಾದಮೇಲೆ ನಾವು ಒಂದು 3-4 ವರ್ಷ ಗ್ಯಾಪ್ ಆದಮೇಲೆ ಮತ್ತೆ ಬೃಂದಾವನ ಸಿನಿಮಾ ಮಾಡಿದ್ವಿ. ಸೇಮ್ ಪ್ರೊಡ್ಯೂಸರ್, ಸೇಮ್ ಹೀರೋ, ಸೇಮ್ ಡೈರೆಕ್ಟರ್ ನಾನೇ. ಆ ಸಿನಿಮಾನು ಚೆನ್ನಾಗಿ ಹೋಯ್ತು, ಅದರಲ್ಲೂ ಒಳ್ಳೆಯ ಹೆಸರು ಬಂತು. ಅದರಲ್ಲೂ ನಂಗೆ ತುಂಬ ಹೆಲ್ಪ್ ಮಾಡಿ ಸಹಕಾರ ಕೊಟ್ಟರು ದರ್ಶನ್ ಅವರು. ಈ ಒಂದು ಪ್ರಕರಣ ನೋಡಿದ ಮೇಲೆ ನನಗೆ ತುಂಬ ಆಶ್ಚರ್ಯ ಆಗ್ತಿದೆ. ನಾನು ಕಂಡ ದರ್ಶನ್ ಸರ್ ಈ ರೀತಿ ಯಾಕೆ, ಏನು ಕಾರಣ ಇರ್ಬೋದು ಅಂತ ನನಗಿನ್ನೂ ಒಂಥರ ದಿಗ್ಭ್ರಮೆ ಉಂಟಾಗ್ತಾ ಇದೆ. ಏನು ಅಂತಲೇ ಅರ್ಥ ಆಗ್ತಿಲ್ಲ, ಯಾಕೆ ಹಿಂಗಾದರು. ಆ ಥರ ಒಂದು ಒಳ್ಳೆಯ ವ್ಯಕ್ತಿ ಈ ಥರ ಹಿಂಗೆ ಚೇಂಜ್ ಆಗ್ತಾರೆ ಅನ್ನೋದಕ್ಕೆ ನನಗೆ ಒಂಥರ ಶಾಕಿಂಗ್ ಸಂಗತಿನೇ ಅಂತ ಹೇಳ್ಬೋದು.